ರಾಯಲ್ ಲೇಔಟ್ ನಿವಾಸಿ ಚೇತನ್ ಅನ್ನೋರು ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ರಾತ್ರಿ ಏನೆಲ್ಲ ಸಮಸ್ಯೆ ಆಯ್ತು ಸರ್? ನೀರು ಕಡಿಮೆ ಆಯ್ತಾ ಏರಿಯಾದಲ್ಲಿ? ಮತ್ತೆ ಮಳೆ ಶುರುವಾಗಿದ್ಯಾ ಹೇಗೆ? ಇಲ್ಲ ಮೇಡಮ್, ಈಗ ಮಧ್ಯಾಹ್ನ ಜೋರಾಗಿ ಸುರಿತು. ಅದೇ ಮಟ್ಟದಲ್ಲೇ ನೀರು. ಹೇಳಿ ಸರ್, ಹೇಳಿ. ಏನಲ್ಲಿ ಸ್ಮೆಲ್, ಸೊಳ್ಳೆ ಕಾಟ, ನಮ್ಗೆ ಮನೆಗಳೇ ಕುಸ್ತೋಗ್ಬಿಡ್ತಾ ಇದೆಯೇನೋ ಅನ್ನಂಗ್ ಆಗ್ತಾ ಇದೆ. ಆ ನೀರಿನ ರಪ್ಸಕ್ಕೆ ನಾವ್ ಅಲ್ಲಿ ಮನೆ ಮೇಲೆ ನಿಂತ್ಕೊಂಡು ನೋಡ್ರೆ ಮನೆನೇ ಕುಸ್ತೋಗ್ಬಿಡ್ತಾರೆ ನಾವು ಅನ್ನೋ ಮಟ್ಟಕ್ಕೆ ನೀರು ಹೋಗ್ತಾ ಇದೀವಿ. ನೀರ್ ಹರಿದು ಹೋಗದೆ ಇರೋದಕ್ಕೆ ಏನ್ ಕಾರಣ ಸರ್? ಹರಿದು ಹೋಗದೆ ಇರೋದಕ್ಕೆ ಕಾರಣ ಲೇಔಟ್ ಅವ್ರಿಗೆ ಗೊತ್ತಿಲ್ಲ ನಿಮ್ಗೆ. ಲೇಔಟ್ ಪ್ರಾಬ್ಲಮ್. ಇವ್ರು ಮುಂದಾಲೋಚನೆ ತಗೊಂಡ್ ಮಾಡ್ಬೇಕಾಯ್ತು. ವೃಷಭಾವತಿ ನದಿದು ಕೆಂಗೇರಿ ಮೊದಲು ಅಡ್ಡ ಅಗಲ ಮಾಡಿದಿದ್ರೆ ಇವ್ರು ಮುಂದಾಲೋಚನೆ ತಗೊಂಡು ಇನ್ನೂ ಒಂದು 100 ಫೀಟ್ ಬಿಟ್ಟು ಲೇಔಟ್ ನಿರ್ಮಾಣ ಮಾಡಿದ್ರೆ ನೀರ್ ಆರಾಮಾಗಿ ಸರಾಗವಾಗಿ ಹೋಗೋದು. ಪ್ರಕೃತಿಗೆ ಅಡ್ಡ ಕಟ್ಟಿದ್ಕೆ ಅಲ್ವಾ ಮೇಡಮ್ ಅದು ನಮಗ್ ತೊಂದರೆ ಮಾಡ್ತಾ ಇರೋದು. ಹಿಂಗಾಗಿದೆ. ಯಾರೋ ದುಡ್ಡು ಇನ್ನೂ ಕೂಡ ತುಂಬಾ ನೀರಿದೆಯಾ ಸರ್? ತುಂಬಾ ನೀರ್ ನಿಂತಿದ್ಯಾ? ಇದೆ ಮೇಡಮ್. ನೆನ್ನೆ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆಯೋ ಅದೇ ಮಟ್ಟದಲ್ಲಿ ನೀರು ಹೋಗ್ತಾ ಇದೆ. ಆ ಗಲೀಜು, ಆ ಸೊಳ್ಳೆ ನೀವು ಬಂದ್ ನೋಡ್ಬೇಕು ಈಗೂನು ಇಲ್ಲಿ ಯಾವ ತರ ಹೋಗ್ತಾ ಇದೆ ಅಂತ. ಮನೆಯಿಂದ ಹೊರಗಡೆ ಹೋಗೋದಕ್ಕೆಲ್ಲ ಸಾಧ್ಯ ಆಗ್ತಿದೆಯಾ ಸರ್? ಆಗ್ತಾ ಇಲ್ಲ ಮೇಡಮ್. ಹೆಂಗ್ ಕಾಲಿಕನ್ ಹೇಳಿ ಆಚೆಗಳಿಕೆ? ಫುಲ್ ಗೇಟ್ ಫಸ್ಟ್ ಫ್ಲೋರ್ ಇದ್ರ ಗಂಟೆ ಬಂದಿದೆ, ಪಾರ್ಕಿಂಗ್ ಇದ್ರ ಗಂಟೆ ಬಂದಿದೆ ನೀರು. ಗೇಟಿನ ಮನೆ ಒಳಿಕೆಲ್ಲ ನುಗ್ಗಿದೆ ನೀರು. ಈ ತರ ತೊಂದರೆ ಆಗ್ತಾ ಇದೆ ನಮ್ಗೆ ಆಚೆಗಡೆ ಓಡಾಡಕ್. ರೈಟ್. ಥ್ಯಾಂಕ್ ಯು ಚೇತನ್. ಕುಮಾರ್ ಅಂತ ಹೇಳಿ ಇದೇ ಏರಿಯಾದ ಮತ್ತೋರ್ವ ನಿವಾಸಿ. ಕುಮಾರ್ ಅವರೇ ನಮಸ್ಕಾರ. ಮೇಡಮ್ ನಮಸ್ಕಾರ. ಸರ್, ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ಸರ್ ಸ್ಥಳಕ್ಕೆ? ಮನೆಯಿಂದ ಹೊರಗಡೆ ಬರೋಕಾಗದೇ ಇರುವಂತಹ ಸ್ಥಿತಿ ಇದೆ ಅಂತ ಕೇಳ್ಪಟ್ಟೆ ನಾನು. ಮೇಡಮ್ ಖಂಡಿತ ಅಧಿಕಾರಿಗಳು ಯಾವುದೇ ರೀತಿ ಯಾವುದೇ ಒಂದು BWSP ಅವರಾಗಿ BBMP ಅವರಾಗ್ಬೋದು, ಲೋಕಲ್ ಕೆಂಗೇರಿಲೇ ಇರೋದ್ರಿಂದ ಸಬ್ ಆಫೀಸು ಅವರು ಯಾವುದೇ ರೀತಿ ಯಾವುದು ಬಂದಿಲ್ಲ ಮೇಡಮ್. ಅವ್ರು ಬರಕ್ಕೂ ಆಗೋದಿಲ್ಲ. ಆ ತರ ಸಮಸ್ಯೆ ಪರಿಸ್ಥಿತಿ ಇದಾಗ್ಬಿಟ್ಟಿದೆ ಅಲ್ಲಿ. ಯಾಕಂದ್ರೆ ರೋಡಲ್ಲಿ ಫುಲ್ಲು ನೀರ್ ನಿಂತ್ಕೊಂಡಿದೆ, ಎಲ್ಲಂದ್ರಲ್ಲಿ ಕೆಸರಿದೆ. ಅದು ಏನಾಗುತ್ತೆ ಅಂದ್ರೆ ನಮ್ ಲೆವೆಟ್ ಪಕ್ಕದಲ್ಲೇ ಅದು ಹೋಗಿರೋದ್ರಿಂದ ರಾಜಕಾಲುವೆ ವೃಷಭಾವತಿ ನದಿ, ಅದು ಏನಾಗುತ್ತೆ ಅಂದ್ರೆ ಸ್ಟ್ರೈಟ್ ನಮ್ಮ ಮನೆಗಳಿಗೆ ನೀರ್ ನುಗ್ಗುತ್ತೆ. ಯಾವುದೇ ರೀತಿ ಏನು ಅಧಿಕಾರಿಗಳು ಆಗ್ಲಿ ಏನು ರೆಸ್ಪಾಂಡ್ ಮಾಡಿಲ್ಲ. ನಾವು ತುಂಬಾ ಸಲ ಮನವಿ ಕೊಟ್ಟಿದೀವಿ ಲೋಕಲ್ BBMP ಇವ್ರಿಗೆಲ್ಲರಿಗೂನು. ಅವು ಯಾವುದೇ ರೀತಿ ಸಮಸ್ಯೆ ಸ್ಪಂದಿಸ್ತಾ ಇಲ್ಲ ಮೇಡಮ್. ಆಮೇಲೆ ಏನಾಗುತ್ತೆ ಅಂದ್ರೆ ಈಗ ನೋಡಿ ನೆನ್ನೆ ಸಂಜೆಯಿಂದನೂ ನೀರು ಏನಂದ್ರೆ ವೇರಿಯೇಷನ್ ಆಗ್ತಾ ಐತೆ. ಮಳೆ ಜಾಸ್ತಿ ಬಿದ್ದಂಗೆಲ್ಲ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ನೀರಿನ ಅರಿವು, ಒಳ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ ಮೇಡಮ್. ಈಗ ನೋಡಿ ಇನ್ನ ಮಳೆನೂ ನಿಂತಿಲ್ಲ. ನಾ ಎಲ್ಲೂ ಆಫೀಸು ಹೋಗಿಲ್ಲ ಇವತ್ತು, ಮನೇಲೇ ಇದ್ದೀನಿ ಏನಾಗುತ್ತೆ ಅಂತ. ತುಂಬಾ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಅದ್ರಂತೂ. ರೈಟ್ ಸರ್, ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ನಾವು ಕೂಡ ಮಾಡ್ತೀವಿ. ಕುಮಾರ್ ಅವರೇ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.